ಹಾಯ್, ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವ ವ್ಲಾಗ್ ಮಾಡಲ್ಲ ಅಂದ್ಕಿಸಿಂದ ಈ ಚಾನಲ್ದಾಗ ವ್ಲಾಗ್ ಮಾಡತ್ತಲ್ಲ ಅಂತ ಅನ್ಕೋಬೇಡ್ರಿ. ಈ ಚಾನಲ್ದಾಗ ವ್ಲಾಗ್ ಮಾಡಬಾರ್ದಂತಲೇ ಅಂದ್ಕೊಂಡಿದ್ದೀವಿ ನಾವು. ಅಂದ್ಕೊಂಡಿವೇನೋ ಮಾಡೋದು ಇಲ್ಲ. ಇವತ್ತು ಯಾಕೆ ಮಾಡಾಕತ್ತೀವಪ್ಪ ಅಂದ್ರೆ ಹಂಗಸ್ಬೇಡ ಬಿಡಿಸ್ಕೊತೀವಿ. ಈ ಚಾನಲ್ದಾಗ ವ್ಲಾಗ್ ಯಾಕೆ ಮಾಡಾಕತ್ತೀವಿ ಅಂದ್ರೆ ಏನೇ ಕಷ್ಟ ಸುಖ ಇದ್ರೆ ಹಂಚ್ಕೋಬೇಕಲ್ರಿ. ಈ ಚಾನಲ್ದು ಏನಾರು ವಿಶೇಷತೆ ಇದ್ದರೆ ಹೇಳಬೇಕಲ್ಲ ನಿಮಗೆ. ಖುಷಿ ಆಗಲಿ ದುಃಖ ಆಗಲಿ ಏನೇ ಆಗಲಿ ನಿಮಗೆ ಹೇಳ್ಕೊಳ್ಬೇಕಂತೇಳಿ ನಾವು ಬರ್ತೀವಿ ಈ ಚಾನಲ್ದಾಗ. ಮತ್ತು ಡೈಲಿ ವ್ಲಾಗ್ ನೋಡಬೇಕಪ್ಪ ಅಂದರೆ ಇನ್ನೊಂದು ಚಾನಲ್ ಐತಿ, ನೀವು ಅದ್ರಾಗ ಹೋಗಿ ನೋಡ್ಬೋದು. ಆ ಚಾನಲ್ ಲಿಂಕ್ ಕೆಳಗಡೆ ಡಿಸ್ಟ್ರಿಕ್ನಾಗ ಕೊಟ್ಟಿರ್ತೀನಿ ನೋಡ್ರಿ. ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡ್ಕೊರಿ. ಅಲ್ಲಿ ಸಿಗಲಿಲ್ಲ ಅಂದ್ರೆ ಕಪಲ್ಸ್ ವ್ಲಾಗ್ BB ಅಂತ ಹೊಡೀರಿ, ಬರ್ತೈತಿ. ಈಗ ಮೇಡಮ್ ನೋಡ್ರಿ ಇನ್ನೂ ಜಳಕ್ಕೆಲ್ಲ ಜಾಪತ್ತಿರಲ್ಲ. ಈಗ ಅದು ಹೆಂಗೆ ಅಡ್ಡಾಡ್ತಾಳೆ ದೆವ್ವ ಅಡ್ಡಾಡ್ದಂಗೆ. ನಾವು ತಿರುಗಿ ಎದ್ದು ಜಳಕ ಮಾಡಿ ಚಾ ಕುಡಿಯತ್ತೀವಿ. ಬರೀ ಚಾ ಕುಡಿನು. ಇವತ್ತೊಂದು ಖುಷಿ ವಿಚಾರ ಐತಿ ನಿಮಗೂ ನಮಗೂ ಈ ಚಾನಲ್ ಬಗ್ಗೆ. ಅದನ್ನ ಇವತ್ತು ಹೇಳ್ಕೊತೀವಿ. ಬರ್ರಿ ಚಾ ಕುಡಿನು. ಎಲ್ಲರೂ ಹೆಂಗದೀರಿ? ನಾವಂತೂ ಫಸ್ಟ್ ಕ್ಲಾಸಾಗಿ ಆರಾಮಾಗಿದ್ದೀವಿ. ಈಗ ಎದ್ದು ನೋಡ್ರಿ ಹೆಂಗೆ ಅಡ್ಡಾಡ್ತಾಳ. ಹಳೆ ಪಾತ್ರೆ, ಹಳೆ ಕೆಬ್ಬನ, ಹಳೆ ತಗಡ. ಹೋಗ ಜಲ್ದಿ ತಯಾರಾಗಿ ಬಾ, ಜಳಕ ಮಾಡಿ. ನಾಷ್ಟ ಏನು ಮಾಡ್ತೀವಿ ಇವತ್ತು? ಹಾಂ, ಬಾ ಇಲ್ಲಿ. ನೀವು ಉಪವಾಸ ಇದ್ರೆ ನಮ್ಮನ್ನು ಉಪವಾಸ ಕೆಡೋದೇನು ಇವತ್ತು? ಹಾಂ, ನೀವು ಉಪವಾಸ ಇರ್ಬೋದು, ನಾವು ಉಪವಾಸ ಇಲ್ಲಲ್ಲ. ನಮ್ಗೆ ಏನಾರು ಮಾಡ್ಬೇಕಲ್ಲ. ಏನು ಮಾಡ್ತಿ? ಏನು ಮಾಡ್ತೀವಿ ಹೇಳಿ. ಏನು ಮಾಡ್ತೀವಿ? ದೋಸೆ ಮಾಡ್ತಿ? ಹೋಗ್ಲಿ ಪಡ್ಡು ಮಾಡು. ಹಾಂ, ನಾವು ಪುರಿ ಮಾಡು. ಈ ಕಡೆ ಬಾ, ಕತ್ತಲು ಬರತ್ತೆ. ಮೊದಲು ನೀ ಕರಿಮಾರಿ ನಿಂಗೆ ಕಾಣೋದಿಲ್ಲ ವಿಡಿಯೋದಾಗ. ಇನ್ನು ನೀ ಹಂಗೆ ಕುಣಿತಿ ಅಂದ್ರೆ ಏನೂ ಕಾಣೋದಿಲ್ಲ. ಓಹೋ, ಎಣ್ಣೆ ಹಾಕ್ಲಾರ್ದೆ ಯಾವ ಅಡುಗೆನೂ ಆಗಂಗಿಲ್ಲ. ಈಗ ಎಣ್ಣೆ ಇಲ್ಲಾರ್ದೆ ಈಗ ಪುರಿನೂ ಮಾಡಲ್ಲ. ಪುರಿ ಒಳಗೆ ಎಣ್ಣೆ ಇರ್ತಲ್ಲ, ಎಣ್ಣೆ ಆ ಅಡುಗೆ ಎಣ್ಣೆ ಹಾಗೂ ಈ ಎಣ್ಣೆ ಆರೋಗ್ಯಕ್ಕೆ ಹಾನಿಕರ. ಓಹೋ ಹೋ, ಅವ್ರು ನಿಂಗೆ ಇಷ್ಟ ಏನದ ಅದನ್ನ ಮಾಡೋ. ಇಲ್ಲಿ ಹೇಳೋ, ನಿನಗೇನು ಇಷ್ಟ ಅದನ್ನ ಮಾಡ್ತೀನಿ. ನಿಂಗೇನು ಇಷ್ಟ ಹೇಳೋ ಅದನ್ನೇ ಮಾಡ್ತೀನಿ. ಹೇಳ್ರಿ ಅವಲಕ್ಕಿ ಮಾಡು. ಅವಲಕ್ಕಿ ಕಡಿನಾಗ ಯಾವ್ದು? ನಿನಗೇನು ಇಷ್ಟ ಅದನ್ನ ಮಾಡೋ. ನಾ ಇವತ್ತು ಉಪವಾಸಿದ್ದೀನಪ್ಪ, ನಾನೇನು ಮಾಡಲ್ಲ. ನೀನು ನಾವು ನಡೀತಿಲ್ಲ ಕಡೆ. ಏನಾರು ಒಂದು ಮಾಡಂದ್ರೆ ಅದನ್ನಿಲ್ಲ ಇದೇನಿಲ್ಲ ಅಂತೇಳಿ ಕಿಶನ್ ಯಾವ ಹೇಳ್ಕೊಂತ. ಈಗ ನಿನ್ನ ಜೊತೆ ನಾವು ಉಪವಾಸ ಮಾಡೋದು ಬೆಸ್ಟ್ ಅಂದು. ಛೇ, ಇವರಿಗೆ ಮಾಡಕ್ಕೆ ನೀಗ್ಲಾರ್ಕ ಏನಾರ ಒಂದು ನೆವ ಹೇಳೋದು. ನೀ ಹಾಡಾಡೋದು ನಿಲ್ಸಿ ಬಡಿಸ್ಕೊತಿ. ಇವ್ರಿಗೆ ಏನೋ ಹೇಳಾರ್ದ ನೆವ ಬೇಕು ಇವ್ರಿಗೆ, ಏನೋ ಮಾಡ್ಲಾರ್ಕ. ಅದಕ್ಕೆ ಏನಾರ ಒಂದು ನೆವ ಹೇಳೋರು. ಏನು ಮಾಡಕ್ಕೆ ಹೋಗ್ಬೇಡ್ಬಿಡು ಅಂದ್ರೆ ಆರಾಮಾಗಿರ್ತಾರೆ ನೋಡು. ನಾವು ಉಪವಾಸದಿಂದ ತೊಗೊಳ್ತೀವಿ, ಏನೋ ಮಾಡಬೇಡ ಅಂತ ಅನ್ಬೇಕು ಇವ್ರಿಗೆ. ಫುಲ್ಲು ಜಿಗಿದಾಡ್ಕೊಂಡು ಫುಲ್ ಖುಷಿ ಆಗ್ಬಿಡ್ತಾರೆ. ಓಕೆ, ಆಲ್ರೆಡಿ 4 ನಿಮಿಷ ಆಯ್ತು. ಇವತ್ತಿನ ವಿಷಯ ನಂದು. ನಂದು ನಂಗೆ ಗರ್ಲ್ಫ್ರೆಂಡ್ ಅದೇ ನಮ್ಮ ಗರ್ಲ್ಫ್ರೆಂಡ್ ಕೊಡಿಸಿದ್ದ. ಗರ್ಲ್ಫ್ರೆಂಡ್ ಕೊಡಿಸಿದ್ದು ಹಂಗೆ ಬಸ್ತಾರೆ. ಅದು ಡಿಸ್ಪ್ಲೇ ಹೋಗೈತಿ, ಎಲ್ಲ ಬಾದಾಗೈತೆ ಮೊಬೈಲ್. ಆದ್ರೂ ಮಾರಿಲ್ಲ, ಯಾರಿಗೂ ಕೊಟ್ಟಿಲ್ಲ ಅದನ್ನು. ಅದಷ್ಟೇ ಇರ್ತೈತೆ ನನ್ನ ಜೊತೆ ಯಾವಾಗಲೂ. ಮೈ ಎಕ್ಸ್ ನೀ ಅಲ್ಲದು ನಮ್ಮ ಗರ್ಲ್ಫ್ರೆಂಡ್. ಗರ್ಲ್ಫ್ರೆಂಡ್ ಭಾಳ ಅದಾವ ಕೊಡಿಸಿದ್ದು ಅಂಥವೆಲ್ಲ ತೋರಿಸ್ಬಾರ್ದು. 4,000 ರೂಪಾಯಿ ಜುಜ್ಬಿ. 11,000 ಜುಜ್ಬಿ ಅದು. 11,000 ರೂಪಾಯಿ ಫೋನ್ ಐತೆ ಅದು. ನೋಡು, ನಮಗೆ ಏನು ಹೇಳೋ ಆಗಿಲ್ಲ ಕೆಲಸ. ಯಾಕಂದ್ರೆ ನಾವು ಇವತ್ತು ಆರಾಮ್ ಫುಲ್ ರೆಸ್ಟ್ ಮಾಡತ್ತೀವಿ ಮನ್ಯಾಗ. ನಾವು ಕೆಲಸ ನಿನಗೆ ಉಪವಾಸ ಇದ್ರೆ ನೀನು ತೊಗೊಂಡು ತಿನ್ನಲ್ಲ. ಏನೇನಂದ್ರೆ ಏನು ಬಿಸ್ಕಿಟ್ ತಿಂತಿ ಸಗಣಿ ತಿನ್ನ. ಉಪವಾಸ ಅಂದರೆ ಏನೂ ತಿನ್ನಬಾರ್ದು, ನೀರನ್ನು ಕುಡಿಬಾರ್ದು. ಹಾಂ, ಖರೆ ಅಂದ್ರೆ ನೀರು ಕುಡಿಬಾರ್ದು, ಏನೂ ತಿನ್ನಬಾರ್ದು.
ನೀವಿಲ್ಲತ್ತು ಎಲ್ಲರೂ ಬಿಸ್ಕಿಟ ತತ್ತಿ ಪಾಪಡಿ ಕುರ್ಕುರೆ ಚಾಕ್ಲೇಟ ಎಲ್ಲ ತಿಂದು ಉಪವಾಸ ಮಾಡೋರಂತೆ ಯಾವ ಹೇಳಿದ ನಿಂಗೆ ಉಪವಾಸ ಮಾಡೋದು ಹಿಂಗೆ ಅಪ್ಪಿ ನೋಡ ನಿಂಗೆ ಹೇಳ್ತೀನಿ ನೀ ಏನು ತೊಗೊಂಬರ್ಬೇಡ ಓನ್ಲಿ ನೋಡು ನಿನ್ನ ಹತ್ರ ರೊಕ್ಕ ಅದಾವ ಸೀದಾ ವಾಕಿಂಗ್ ಜಾಯಿಂಗ್ ಗೋಯಿಂಗ್ ಏನಾರ ತೊಗೊಂಡು ಬಂದಿಂಗೆ ಹೋಗಿ ಏನಾರ ಮಾಡ್ಕೊತ ನನಗೆ ಹೇಳಬೇಡ ನನಗೆ ಏನಾರ ಒಂದು ನಾಷ್ಟ ಮಾಡಿಕೊಡು ಅರ್ಜೆಂಟ್ ನಾವು ಊಟ ಮಾಡಿ ನಾಷ್ಟ ಮಾಡಿ ಹೊರಗೆ ಹೋಗ್ಬೇಕು. ನೋಡಿದ್ರಲ್ಲ ಇದು ದೇವರಾಜನ್ ಸ್ಟೈಲ್ ಚೆಲುವಿ ಅಂತೇಳಿ ಈ ಈ ಸೀನ್ ಇದೆ ಲಾಸ್ಟ್ ಹೇರ್ ಸ್ಟೈಲು ಲಾಸ್ಟ್ ಇದೆ ಓಕೈತಿ ಇವತ್ತು ನೋಡ್ಬಿಡ್ರಿ ಈಗ ಎಷ್ಟೆಲ್ಲ ನೋಡ್ತೀರಿ ನೋಡ್ಬಿಡ್ರಿ ಹೇರ್ ಸ್ಟೈಲ್ ಇವತ್ತೇ ಲಾಸ್ಟ್ ನೋಡ್ರಿ ನಾಳೆಯಿಂದ ಹೇರ್ ಸ್ಟೈಲ್ ಇರೋಂಗಿಲ್ಲ ಫುಲ್ ಟಪ್ಪಳು ಟೆನ್ 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 ಹಿಂಗಾಗಮದೀನಿ ಅದಕ್ಕೆ ಈ ಕೂದಲ್ದಾಗ ಲಾಸ್ಟ್ ವಿಡಿಯೋ ನೋಡ್ರಿ ಇದು ನೆಕ್ಸ್ಟ್ ವಿಡಿಯೋದಾಗ ಡನ್ 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 ಚೆನ್ನಾಗಿದೆ ನೆಕ್ಸ್ಟ್ ವಿಡಿಯೋದಾಗ ಅದಕ್ಕೆ ಲಾಸ್ಟ್ ವಿಡಿಯೋ ಲಾಸ್ಟ್ ಹೇರ್ ಸ್ಟೈಲ್ ನೀ ಹೋಗು ಜಳಕ ಮಾಡಿ ಪಟ ಏನೈತೆ ಮಾಡಿ ಹೋಗ ಸುಳ್ಳ ಮತ್ತು ಸಿಟ್ಟು ಬರ್ಸ್ಬೇಡ. ಓಕೆ ಇವತ್ತಿನ ವಿಷಯ ಹೇಳೋಣ ಬರ್ರಿ ಫುಲ್ ಖುಷಿಯಾಗಿವಿ ನಿಮಗೂ ಖುಷಿ ಹೊಟ್ಟೆಸ್ತದ ಹೋಗಪ್ಪ ಎದಕ್ಕೆ ಕಾಡತಿ ಅವ್ರಿಗೆ ಹೇಳಕ್ಕೆ ಬಿಡ್ತೀವೋ ಇಲ್ಲೋ ವಿಷಯ ವಿಡಿಯೋದಾಗ ಈ ನಮ್ಮನೆ ಬೈತಾಳು ವಿಡಿಯೋ ಇಲ್ಲ ಅಂದ್ರೆ ಬಜ್ಜಿ ಮಾಡಿಬಿಡ್ತಾಳೆ ನೋಡ್ರಿ. ರೊಕ್ಕ ಚೆಕ್ ಮಾಡಬೇಡ ಪಾಕೆಟ್ನಾಗ ರೊಕ್ಕಿಲ್ಲ ಮೊದಲೇ ಅವೆಲ್ಲ ತೆಗಿಬೇಡ ಇಡು ಸುಮ್ಮ ಸರಿ ಹೇಳತ್ತೀನಿ ತೆಗಿಬೇಡ ಎಲ್ಲ ಹೇಳತ್ತೀನಿ ಸುಮ್ಮಿಡ ಹೇಳತ್ತೀನಿ ಬಡಿಸ್ಕೋಬೇಡ ನನ್ನ ಕಡೆಯಿಂದ ಬಡಿಸ್ಕೋಬೇಡ ಸೀದಾ ಇಡೋದನ್ನು ನನ್ನ ತಾಕತ್ ಎಷ್ಟದ ಗೊತ್ತಲ್ಲೇ ಬಾಯಿ ಹೇಳಿದ್ರೆ ಸಾಕು ಅದನ್ನು ಎತ್ತಿ ಕೊಟ್ರೆ ಸಾಕು ಎತ್ತಿ ಹಿಡಿದು ಬಿಡ್ತಾಳೆ ಆಕೆ ರಾಜಕೀಯ ಬೇಡ ದೋಸ್ತಿನೇ ದುಶ್ಮನಾಗೆ ದೋಸ್ತಿನೇ ಬೇಡ ಬಿಗರ್ ನೆಟ್ಟ ಸ್ವತಿಯಾಗಿ ರಿಲೇಷನ್ ಬೇಡ ನನ್ನ ತಾಯಿ ಆಶೀರ್ವಾದ ಸಾಕು ಏನು ಬೇಡ. ಅದೇನದು ಫೋಟೋ ನಮ್ಮವ್ ಹೇಳಿದ ಮಾತು ಯಾರಿಗೆ ಬೇಡ ನಮ್ಮಪ್ಪ ಹೇಳಿದ ಮಾತು ಯಾರಿಗೆ ಬಗ್ಗಬೇಡ ಕೇಳೇನ್ ಬಿಡ ಅಂತ ಕುಂತಾರ ಭಾಳ ಮಂದಿ ನಂಗೆ ನನ್ನ ಗಂಟನೂ ಗೊತ್ತಂಗಿಲ್ಲ ನೋಡುತ್ತೀರಿ ನಂಗೆ ಸ್ಮೋಕ್ ಮಾಡುತ್ತೀನಿ ಡ್ರಿಂಕ್ಸ್ ಮಾಡುತ್ತೀನಿ ನನ್ನ ರೌಂಡ್ ರೂಪಾಯಿ ನೋಡಿದ್ದಾರೆ ಅಲ್ಲ ಇವ್ರು ಯಾರೋ ನೋಡಿನ್ ಬಿಡು ನಿಮ್ಮಪ್ಪ ಏನು ಹೇಳ್ಯಾನಂತ ಯಾರು ಇವರು ಓಲ್ಡ್ ಈಸ್ ಗೋಲ್ಡ್ ಫೋಟೋ ವಿಡಿಯೋನೇ ಕ್ಲಿಯರ್ ಬರಲಾಗೈತಿ ನಾ ಹಿಂಗೆ ಅಷ್ಟು ಕ್ಲಿಯರ್ ಬರ್ತೀನಿ ನೋಡಿ ಹೋಗ್ಲಿ ಬಿಡಪ್ಪ ಈಗೆಲ್ಲ ಮಾತು ಮುಂದುವರ್ಸೋದು ಬೇಡ ಈಗ ನಾಷ್ಟ ಮಾಡಬೇಕು ಹೊಟ್ಟೆ ಹಸ್ತೈತಿ ಹೊರಗೆ ಹೋಗ್ಬೇಕು ಕೆಲಸ ಅದಾವ ಇವತ್ತು ಭಾಳ ನಮ್ಮ ಸರ್ ಅವ್ರು ಹಂಗೆ ತೆಗಿಬಾರ್ದು ಸುಮ್ಮ ಇಡು ಸೀಕ್ರೆಟ್ ಇರ್ತಾವ ಒಳಗೆ ಸೀಕ್ರೆಟ್ ಎಲ್ಲ ತೆಗಿಬಾರ್ದು. ಓಕೆ ಬಿಡು ನಿನಗೆ ಹೇಳ್ತೇನೆ ಅದ್ರಾಗ ತೋರ್ಸು ಒಂದ್ರೆ ತೋರ್ಸು ಒಂದು ತೋರ್ಸು ಒಂದು ಫೋಟೋ ತೋರ್ಸು ತೋರಿಸ್ತೀನಿ ನೋಡಿ ನೋಡ್ರಿ ನೋಡ್ರಿ ಒಂದು ಆ ಹಿಂದೆ ಪಡ್ದೇದು ನಿಂದು ಡ್ರೆಸ್ ಕಲರ್ ಸೇಮ್ ಐತೆ ನೋಡಿ ನೀ ಕಾಣವಲ್ಲಾಗಿ ಎಲ್ಲೆದಾಳಿಕೆ ಅನ್ನತ್ತೀನಿ ಅದಕ್ಕೆ ತಿನ್ನ ಅದನ್ನು ಫುಲ್ ಮುಸ್ತಿತ್ತದ ಅದು ಅರ್ಧ ಎಲ್ಲಿ ಹೋಗೈತೆ ಅಂತ ನಾತೀರ ಅದನ್ನು ಕಟ್ ಮಾಡಿ ಅದ್ರಾಗ ಅರ್ಧ ಹೊಲಿಸ್ಕೊಂಡ ಎಷ್ಟು ಹೊಲ್ಸೋದಿಲ್ಲ ಅಪ್ಪ ನೀ ಏನೋ ಅರ್ಬಿ ಸಿಕ್ಕಿಲ್ಲ ಅಂತೇಳಿ ಕಿಸಿಂದ ಅದ್ರಾಗ ಹೊಲಿಸ್ಕೊಳ್ದ ಏನು ಹುಚ್ಚದ ಅಪ್ಪ ಇದು ಮೊನ್ನೆ 4,000 ಮಾಡಿಸೀನಿ ಮೊನ್ನೆ 4,000 ರೂಪಾಯಿ ಈಗ ಕ್ಲಿಯರ್ ಬರತ್ತೆ ನೋಡ್ರಿ. ಯೂಸ್ ಮೀ ಓಹೋ ನಾವು 3 ಡಿಗ್ರಿ ಮಾಡಿ ಬಿಡು ಅದ್ರೊಳಗೆ ನನಗೆ ಹೇಳಬೇಡಿ ಬಿಡು ನೀನು ಡ್ರಾಮಾಗೆ ಹೇಳಲ್ಲ ಹೇಳ್ಕೊಂತ ಕುಂತ್ರೆ ಎಲ್ಲ ಫಿಲ್ಮು ಇಲ್ಲೇ ಹೇಳ್ಬಿಡಕ್ಕೆ ನೀ ಡೈಲಾಗ್ ಬಾಯ್ಲಿ ಕಡೆ ಬಾಯ್ಲಿ ಇಲ್ಲಿ ಬಾಯ್ಲಿ ಬಾರೋ ದೋಸ್ತ ಬಾರೋ ದೋಸ್ತ ಇಲ್ಲಿ ಬಾರೋ ದೋಸ್ತ ಕೆಲಸ ಐತೆ ಬಾಯ್ಲಿ ನಮ್ಮ ಸಬ್ಸ್ಕ್ರೈಬರ್ಗೆ ಏನೋ ಹೇಳೋದೈತೆ ಬಾ ಈ ಕಡೆ ಬಾರ ಬಾರ್ಲೇ ದೋಸ್ತ ಬಾರ್ಲೆ ಹಡಿಸಿ ಮಗಣ ಹಡಿಸಿ ಮಗಣ ಅಲ್ಲೇ
ಅರಸಿಕೆ ಚಿಕ್ಕು ಚಿಕ್ಕು ಜನುಮದ ಜೋಡಿ ನಾವು ಕನಕ ಕನಕ. ಏನು ಹೇಳ್ಬೇಕಾಗಿತ್ತು ನಾವು ವಿಷಯ ಇವತ್ತ ಇವತ್ತು ನಾವು ನಿಮ್ಮ ಸುದ್ದಿ ಐತಲ್ಲ ಇವತ್ತು. ಅದ ವಿಷಯನಾ? ಓ ಶೆಟ್ ಫುಲ್ ಆತು. ಫುಲ್ ಮಾಡಿದ್ದೇವೆ ಎಲ್ಲರಿಗೂ. ಫುಲ್ ಮಾಡಿಲ್ಲ. ಕರೆಗೂ ಹೇಳ್ಬೇಕಂದ್ರೆ ನಮ್ಮ ಚಾನಲ್ ಬಗ್ಗೆ ಇವತ್ತು ಖುಷಿ ವಿಚಾರ ಐತಿ. ಏನಪ್ಪ ಅಂದ್ರೆ ನಮ್ಮ ಚಾನಲ್ ಗುಳ್ಳ್ಯಾಗೆ ನೀವು ಹುಟ್ಟ್ಯವ, ನಿನ್ನ ಒಳಗೆ ಗುಳ್ಳಿ ಹುಟ್ಟ್ಯಾವ ಗೊತ್ತಾಗತ್ತಂಗೆ. ನಾವು ನೋಡಿ ಎಷ್ಟು ಸಾಫ್ಟ್ ಅದೀವಿ. ಒಂದರ ಗುಳ್ಳಿ ತೋರಿಸ್ಬಿಡು ನಮಗೆ. ಸಾಫ್ಟ್ ಟು ಸ್ಮಾರ್ಟ್ ಎರಡು ಒಂದೇ. ಹೆಣ್ಮಕ್ಳಿಗೆ ಭಾಳ ಪ್ರಾಬ್ಲಮ್ಸ್ ಇರ್ತಾವೆ. ಹಾರ್ಮೋನಲ್ ಚೇಂಜಸ್, ಹಾರ್ಮೋನಲ್ ಇನ್ಬ್ಯಾಲೆನ್ಸ್, ಮನೆ ಕೆಲಸ, ಸ್ಟ್ರೆಸ್, ನಾವೇನು ಅದರಿಂದಾಗಿ ಎಲ್ಲ ಬ್ಯೂಟಿ ಎಲ್ಲ ಹಾಳು ಮಾಡ್ಕೊತೀವಿ ನಮ್ಗೇನು ಟ್ರಸ್ಟ್ ಇರಲ್ಲ ಏನು ಇಲ್ಲ. ಓನ್ಲಿ ದುಡಿದಷ್ಟೇ ನಿಮ್ಮ ಕೆಲಸ. ಆದ್ರೆ ನಾವು ನಿಮ್ಮ ಸಲುವಾಗಿ ಮಕ್ಕಳನ್ನ ಹಡಿಬೇಕು, ನಾವು ಟ್ರಸ್ಟ್ ಇರ್ತೇವೆ. ಮನೆ ಕೆಲಸ ಮಾಡಬೇಕು, ಟೈಮ್ ಉಣ್ಣಕ್ಕಾಗಲ್ಲ. ನಾವು ಟ್ರಸ್ಟ್ ಮಾಡ್ತೀವಾ ಎಲ್ಲ ಮಾಡಿ ಕೊಡ್ತೀವಿ. ಆದ್ರೆ ನೀವು ಅವತ್ತು ಇಲ್ಲಿ ಚಲ ಮಕ್ಕ ನೋಡ್ಕೊತ ಹಾಡ್ಯಾಕ ಮೊದಲು ಹಂಗಿದ್ದಿ ಹಿಂಗಾಗಿ ಅಂತೀರಿ. ಇಲ್ಲ ಅದ್ರ ಹೆಣ್ಮಕ್ಳು ಮನ್ಸಿನ ಮಾತು ಒಬ್ಬರವ್ರು ಯಾರೋ ಅರ್ಥ ಮಾಡ್ಕೊತೀರಿ. ಅವ್ರಿಗೂ ಒಂದು ಮನಸ್ಸು ಐತೆ ಅಂತೇಳಿ ಖಾಲಿ ಕುಂತಾಗ ಒಂದು ಸಲ ಹಾಡಿ ಕೊಟ್ಟ ತಗೋದು ನೋಡಿ ನಾನು ದುಡ್ದು ಯಾವ ಚಂದಲ್ಲಿ ನಾನು ಅದೇ ಈಗ ಯಾಕೆ ಹಂಗಾಗಿನ ಹೇಳು. ಎಲ್ಲ ಮನೆಗೆ ದುಡ್ಡು ಹಾರ್ಮೋನಲ್ ಸ್ಟ್ರೆಸ್, ಹಾರ್ಮೋನ್ ಬಂದು ಗುಳ್ಳೆಗಳಾಗುತ್ತಾವೆ ಇರ್ತಾವೆ. ಗೈಸ್ ಯಾರಾದರೂ ವಿಡಿಯೋ ನೋಡತ್ತಿದ್ರೆ ಇದಕ್ಕೊಂದು ಸೊಲ್ಯೂಷನ್ ಹೇಳಿ. ಎಲ್ಲ ಸೊಲ್ಯೂಷನ್ ನಮ್ಮ ಕಡೆ ಮುಗ್ದ. ಸೊಲ್ಯೂಷನ್ ತಂದು ಕೊಡ್ರಿ. ನಿಮ್ಮ ಕಡೆಯಿಂದ ಏನಾದ್ರು ಸೊಲ್ಯೂಷನ್ ಇದ್ರೆ ಹೇಳಿ. ಟೈರ್ ಪಂಚರ್ ತೆಗಿಯೋ ಸೊಲ್ಯೂಷನ್ ಹಚ್ಕೊ ಹೋಗ್ತೈತಲ್ಲ. ಸೊಲ್ಯೂಷನ್ ನಿನಗೆ ಯಾವ ಸೊಲ್ಯೂಷನ್ ಇಲ್ಲ ಬಿಡು. ಕಾಯಂ ಹಾಗೆ ಹೋಗೋದಿಲ್ಲ ನೀವು. ಎಟ್ಟು ಮೊನ್ನೆರು ಹೋಗಿದ್ದು ಎಲ್ಲ ಊರ್ದ ಬಡ್ಕೊಂಡೆಲ್ಲ. ಛೇ ಊರ್ದ ಹೆಂಗೆ ಬರ್ಕೊಂಡೇನಪ್ಪ. ನೀವು ಭಾಳ ಸರಿ ಇಲ್ಲ ಹೆಂಗೆ. ನೀನು ಸರಿ ಇಲ್ಲ. ಸರಿ ಇದೆ. 70% ಆಫ್ ಅಂದ್ರೆ ನನ್ನ ವಿಷಯ ಇಂಥವ ನೋಡ್ತಿರ್ತಾಳೆ. ಆ ಟಿ ವಿ ಯಾವಾಗ ನೋಡಿರ್ಬೇಕು ಈಗ ನಾವು ಅಲ್ಲಿ ನೋಡತ್ತಾಳ 70% ಆಫ್ ಅಂತ. ಓಕೆ, ಏನಿಲ್ಲ, ನಮ್ಮ ಚಾನಲ್ ಮಾನಿಟೈಸ್ ಆಗೈತಿ. ಇದೇ ನಮ್ಮ ಖುಷಿ ವಿಚಾರ. ನಿಮಗೂ ಖುಷಿ ವಿಚಾರ ಇದೆ. ನಮ್ಮ ಚಾನಲ್ ಮಾನಿಟೈಸ್ ಆಗೈತಿ. ಹಾಫ್ ಮೋನೋ ಫುಲ್ ಮೋನೋ ಎರಡೂ ಆಗೈತಿ. ಇನ್ನು ಮೇಲೆ ದುಡ್ಡೇ ದುಡ್ಡು ಅಂತ ನೀವು ಅನ್ಕೋಬೇಡ್ರಿ. ಬರೋಂಗಿಲ್ಲ. ನೀವು ವಿಡಿಯೋ ನೋಡ್ಬೇಕು, ಸಪೋರ್ಟ್ ಮಾಡ್ಬೇಕು, ಆಮೇಲೆ ಬರ್ತಾವೆ ದುಡ್ಡು. ಏನೋ ₹1 ಇನ್ನೂ ಅರ್ನಿಂಗ್ ಆಗಿಲ್ಲ. ನೋಡ್ಬೇಕು ಮುಂದೆ ವಿಡಿಯೋ ಹೆಂಗೆ ಆಗ್ತೀವಿ ಹಂಗೆ. ನೀವು ಏನು ಸಪೋರ್ಟ್ ಮಾಡ್ತೀರಿ ಹಂಗೆ ಬರ್ತಾವೆ. ನೀವು ಸಪೋರ್ಟ್ ಮಾಡಿದ್ರಿ ಅಂದ್ರೆ ನಮ್ಮ ಸಬ್ಸ್ಕ್ರೈಬ್ ಯಾರ್ಯಾರು ಆಗಿರ್ತಾರೆ ಎಲ್ಲರಿಗೂ ಮುಂದೆ ಒಂದು ಏನಾರು ಖುಷಿ ವಿಚಾರ ಕೊಡ್ತೀವಿ ನಾವು. ಖುಷಿ ವಿಚಾರ ಅಂದ್ರೆ ಏನಾರ ನಿಮ್ಗೊಂದು ಗಿಫ್ಟ್ ಸರ್ಪ್ರೈಸ್ ಗಿಫ್ಟ್ ಸಬ್ಸ್ಕ್ರೈಬ್ ಆದವ್ರಿಗೆಲ್ಲರಿಗೂ ಏನಾರು ಒಂದೊಂದು ಗಿಫ್ಟ್ ಕಳ್ಸೋಣ. ನಾವು ಗಿವ್ ಅವೇ ಚಾಲೆಂಜ್ ಮಾಡೋಣ. ನಿಮ್ಮ ಸಪೋರ್ಟ್ ಇದ್ರೆ ಮತ್ತು ಹಿಂಗೆ ಇದ್ದರೆ ಮುಗಿದೋತು. ನಮಗೆ ಸರ್ಪ್ರೈಸ್ ಕೊಡ್ಕೊಳ್ಳೋದಾಕೈತಿ. ಅದಕ್ಕೆ ಸಪೋರ್ಟ್ ಮಾಡಿರಿ. ಏನೇನಪ್ಪ ಅಂದ್ರೆ ಚಾನಲ್ ಒಳಗೆ ಏನೇನು ಆನ್ ಆಗ್ಯಾವ ಅಂದ್ರೆ ಮಾನಿಟೈಸ್ ವಿಡಿಯೋ ನೋಡೋದಾಗಲಿ, ಶಾರ್ಟ್ ನೋಡೋದಾಗಲಿ, ಆಮೇಲೆ ಚಾನಲ್ ಜಾಯಿನ್ ಬಟನ್ ಅಂದರೆ ಮೆಂಬರ್ಶಿಪ್ ಆಗೋದಾಗಲಿ, ಆಮೇಲೆ ಶಾಪಿಂಗ್ ಆಗಲಿ, ಸೂಪರ್ ಚಾಟು, ಥ್ಯಾಂಕ್ಸ್ ಚಾಟ್ ಅಂದ್ರೆ ಥ್ಯಾಂಕ್ಸ್ ಮೆಸೇಜ್ ಮಾಡೋದು. ನಮ್ಮ ವಿಡಿಯೋ ಕೆಳಗಡೆ ನೀವು ಥ್ಯಾಂಕ್ಸ್ ಅಂತ ಕಳಿಸಿದ್ರೆ ಅದಕ್ಕೆ ₹49 ಕಳಿಸ್ಬೋದು. ನೀವು ಮೆಂಬರ್ಶಿಪ್ ಆದರೆ ಮಂತ್ಲಿ ಇಷ್ಟು ಅಂತೇಳಿ ನೀವು ಪೇಡ್ ಮಾಡ್ಬೋದು. ನಿಮ್ಮ ಮೆಂಬರ್ಶಿಪ್ ತೊಗೊಂಡ್ರೆ ನಿಮ್ಗೆ ಸಪ್ರೇಟಾಗಿ ಒಳ್ಳೆ ವಿಡಿಯೋಗಳು, ನಿಮ್ಗೆ ಪರ್ಸ್ನಲ್ಲಾಗಿ ಚಾಟ್ ಮಾಡೋದಾಗಲಿ, ಪರ್ಸ್ನಲಾಗಿ ಮಾತಾಡೋದಾಗಲಿ, ಏನೇ ವಿಷಯ ಇದ್ದರೂ ಪಟ್ ಅಂತೇಳಿ ರಿಪ್ಲೈ ಮಾಡ್ತೀವಿ. ಮೆಂಬರ್ಶಿಪ್ ತೊಗೊಂಡ್ರೆ ಏನೇ ವಿಷಯ ಇರಲಿ ಡಿಸ್ಕಸ್ ಮಾಡ್ಬೋದು. ಮೆಂಬರ್ಸ್ ಓನ್ಲಿ. ಮತ್ತು ಇನ್ನೊಂದು ಶಾಪಿಂಗ್ ಅಂತೇಳಿ ನಮ್ಮ ಚಾನಲ್ ಒಳಗೆ ಹಿಂಗೆ ಸೈಡ್ ಸರ್ಚಿದ್ರೆ ಸ್ಟೋರ್ ಅಂತೇಳಿ ಒಂದು ಆಪ್ಷನ್ ಬರ್ತೈತಿ. ಆ ಸ್ಟೋರ್ ಒಳಗೆ ಎಷ್ಟು ಭಾಳ ಅಂದ್ರೆ ಭಾಳ ಕಲೆಕ್ಷನ್ ಕೊಟ್ಟಿದ್ದೀನಿ ನಾನು. ವುಮೆನ್ಸ್, ಕಿಡ್ಸ್, ಗರ್ಲ್ಸ್ ಒಂದು ಅಂಗಡಿನೇ ಇಟ್ಬಿಟ್ಟೇನೆ. ಅಲ್ಲಿ ಎಲ್ಲನೂ ಸಿಗ್ತಾವೆ. ನಿಮ್ಗೆ ಏನು ಇಲ್ಲ. ಡೈಲಿ ವೇರ್ ಆಗುವಂಥ ಡ್ರೆಸ್, ಶೂಸ್, ಗಾಗಲ್, ಪರ್ಫ್ಯೂಮ್, ಐಲೈನರ್, ಕಾಜಲ್, ಮೇಕಪ್. ಒಂದು ಸರಿ ನೀವು ನಮ್ಮ ಚಾನಲ್ ವಿಸಿಟ್ ಮಾಡಿ, ಸ್ಟೋರ್ಗೆ ವಿಸಿಟ್ ಮಾಡಿರಿ. ಒಂದು ಏನಿಲ್ಲ ಅಂದರೂ ಒಂದು 4 ರಿಂದ 5 ಏನೋ ಅಂಗಡಿಗಳದಾವೆ. ಒಂದೊಂದು ಅಂಗಡಿ ಒಳಗೂ ಮೆನ್ಸ್ ಅಂಗಡಿ, ವುಮೆನ್ಸ್ ಅಂಗಡಿ, ಕಿಡ್ಸ್, ಲೇಡೀಸ್, ಬಾಯ್ಸ್ ಕಿಡ್ಸ್, ಗರ್ಲ್ ಕಿಡ್ಸ್, ಮತ್ತು ಯೂಟ್ಯೂಬ್ಗೆ ಏನೇನು ಯೂಸ್ ಆಗ್ತಾವಲ್ಲ, ಕ್ಯಾಮ್ರಾ, ಮೈಕ್ಸು, 3 ಪಾರ್ಟ್ಸು, ರಿಂಗ್ ಲೈಟ್ಸು ಏನದಾವೆ ಎಲ್ಲ A to Z ಅದ್ರಾಗ ಸಿಗ್ತಾವೆ. ಕ್ಯಾಮ್ರಾಗಳು, ಮೊಬೈಲ್ಗಳು, ಐಫೋನ್ಗಳು ಏನು ಬೇಕಾದಲ್ಲಿ ಸಿಗ್ತಾವೆ. ಮತ್ತು ಟ್ರಸ್ಟೆಡ್ ಫ್ಲಿಪ್ಕಾರ್ಟು, ಮಿಂತ್ರಾ, ಆಮೇಲೆ ಇನ್ನೂ ಯಾವ ಆ್ಯಪ್, ಅಮೆಝಾನ್ ಯಾವ ಆ್ಯಪ್ ಬರ್ತಾವೆ ನೋಡು, ಟ್ರಸ್ಟೆಡ್ ಆ್ಯಪ್ ಒಳಗೆ ನೀವು ಆರ್ಡ್ರ್ ಮಾಡಿಕೊಂಡು ಶಾಪಿಂಗ್ ಮಾಡ್ಬೋದು. ಅಂಥ ಸ್ಟೋರ್ಗಳಿಗೆ ನಾನು ಕನೆಕ್ಟ್ ಮಾಡಿದ್ದೀನಿ. ಅವು ಐಟಮ್ಸ್ಗಳು ನೀವು ಬೇಕಂದ್ರೆ ಒಂದು ಸರಿ ಹೋಗಿ ಚೆಕ್ ಮಾಡಿ ಸ್ಟೋರ್ಗೆ ವಿಸಿಟ್ ಮಾಡಿರಿ, ಪರ್ಚೇಸ್ ಮಾಡ್ಬೋದು. ಎಲ್ಲ ಥರ ಐಟಮ್ಸ್ ಸಿಗ್ತಾವೆ. ನೀವು ಯಾವುದೂ ಇಲ್ಲ ಅನ್ನೋಂಗಿಲ್ಲ. ಮತ್ತು ನಿಮ್ಗೆ ಯಾವುದು ಬೇಕಾಗಿತ್ತಲ್ಲ ಅದರೊಳಗೆ ಇಲ್ಲ ಅಂದ್ರೆ ನಮ್ಗೆ ಕಮೆಂಟ್ ಮಾಡಿರಿ, ನಾನು ಟ್ಯಾಗ್ ಮಾಡ್ತೀನಿ.
ನೀವು ಆರ್ಡ್ರ್ ಮಾಡ್ಕೋಬೋದು. ಓಕೆ, ಮತ್ತು ಈ ವಿಡಿಯೋಕ್ಕೂ ಟ್ಯಾಗ್ ಮಾಡಿರ್ತೀನಿ ಒಂದು 4-5 ಆಪ್ಷನ್ ಐಟಮ್ಸ್ಗಳು ಪ್ರಾಡಕ್ಟ್ಗಳು ನಾನು ಲಿಂಕ್ ಮಾಡಿರ್ತೀನಿ, ಟ್ಯಾಗ್ ಮಾಡಿರ್ತೀನಿ. ಇಲ್ಲಿ ಡಿಸ್ಪ್ಲೇ ಮೇಲೆ ಬರ್ತಿರ್ತೈತೆ ನೋಡಿರಿ ಇಲ್ಲಿ ಕೆಳಗಡೆ, ಅಲ್ಲಿ ನೀವು ಕ್ಲಿಕ್ ಮಾಡಿ ಆರ್ಡ್ರ್ ಮಾಡ್ಕೋಬೋದು. ನಿಮಗೆ ಇಷ್ಟ ಆಗಿದ್ದಾನೆ ನಾನು ಆ್ಯಡ್ ಮಾಡ್ತೀನಿ, ನನಗೂ ಇಷ್ಟ ಆಗಿದ್ದಾನೆ ನಾನು ಅಲ್ಲಿ ಹಾಕಿದ್ದೀನಿ. ಅಂದ್ರೆ ಇಂಥ ಪಾಲ್ತು ಗಿಲ್ತು ಹಾಕಿಲ್ಲ, ನನಗೆ ಬೇಕಾಗಿದ್ದು ನೋಡಿ ಇಷ್ಟ ಆಗಿದ್ದನ್ನು ಪ್ರಾಡಕ್ಟ್ಸ್ಗಳನ್ನ ಅಲ್ಲಿ ಹಾಕೀನಿ, ಮತ್ತು ಕ್ವಾಲಿಟಿ ಪ್ರಾಡಕ್ಟ್ಗಳನ್ನ ಹಾಕಿದ್ದೀನಿ. ನೀವು ಬೇಕಂದ್ರೆ ಒಂದ್ಸರಿ ಪರ್ಚೇಸ್ ಮಾಡಿ ನೋಡ್ಕೋಬೋದು. ಕ್ವಾಲಿಟಿ ಎಲ್ಲ ಚಲೋ ಇರ್ತಾವೆ, ಆ್ಯಪ್ದಾಗಿನ ಚಲೋ ಇರ್ತಾವೆ. ಓಕೆ, ಇಷ್ಟೆಲ್ಲ ಆತ್ಲ ನಮ್ಮ ಚಾನಲ್ ಮಾನಿಟೈಸ್ ಆಗೈತಿ. ಖುಷಿ ವಿಚಾರ ನಮಗೆ, ನಿಮಗೂ ಖುಷಿ ವಿಚಾರ. ಇನ್ಮೇಲೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ಮೇಲೆ ದುಡ್ಡೇ ದುಡ್ಡು ಅಂತಲ್ಲ, ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ. ಮತ್ತು ಇನ್ನೊಂದೇನು ಚಾನಲ್ ಇದು ಇನ್ನೂ ಪಿನ್ ಬರಬೇಕು ವೆರಿಫೈ ಆಗಬೇಕು, ಇನ್ನೂ ಒಂದು ತಿಂಗಳು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿವಿ ಅಂತಂದ್ರೆ ಸಬ್ಸ್ಕ್ರೈಬರ್ಸ್ ನಿಮಗೆಲ್ಲ ಮನರಂಜಿಸೋದು, ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋದೇ ನಮ್ಮ ಕೆಲಸ, ನಮ್ಮ ಉದ್ದೇಶ. ಈ ಚಾನಲ್ನ ಮೇನ್ ಉದ್ದೇಶನೇ ಅದೇ. ಕರೆಕ್ಟ್. ನಾವು ಈ ಚಾನಲ್ ಬರೀ ಬ್ಲಾಗ್ಸ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಅದು ಬ್ಲಾಗ್ಸ್ ಸರಿ ಅನಿಸಿಲ್ಲ, ಯಾಕೋ ಚೆನ್ನಾಗಿ ಇಷ್ಟ ಆಗತ್ತಿಲ್ಲ. ಎಂಟರ್ಟೈನ್ಮೆಂಟ್, ಕಾಮಿಡಿ, ಶಾರ್ಟ್ ಫಿಲಮ್ಸು, ಆಮೇಲೆ ಮನಸ್ಸಿಗೆ ಹತ್ತುವಂಥ ಹಾರ್ಟ್ ಟಚಿಂಗ್ ವಿಡಿಯೋಗಳು, ಸಂದೇಶಗಳು ಎಲ್ಲ ಮಾಡ್ತಾ ಇರ್ತೀವಿ. ನೋಡ್ತಾ ಇರಿ, ನಗ್ತಾ ಇರಿ, ಖುಷಿಯಾಗಿರಿ. ಆ್ಯಂಡ್ ಅದೇ ಹೇಳೋದು ನನಗೆ, ನಿಮ್ಮನ್ನು ಖುಷಿ ಪಡ್ತದೆ ನಮ್ಮ ಉದ್ದೇಶ. ಅಂತಂದ್ರೆ ನಮಗೇನೋ ಒಂದು ಖುಷಿ ಆಗಲಿ, ಏನೋ ಒಂದು ದುಃಖ ಆಗಲಿ, ಅದನ್ನೆಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀವಿ. ಸೊ ಅದಕ್ಕಾಗಿ ಮಾನಿಟೈಸೇಷನ್ ಆಗಿದ್ದು ನಿಮ್ಮ ಮುಂದೆ ಹೇಳ್ಕೊಬೇಕಂತ ಅನಿಸ್ತು, ಅದಕ್ಕೆ ಹೇಳ್ಕೊಂಡಿವಿ. ಇದು ಯಾರು ಹೇಳ್ಕೊಳಂಗಿಲ್ಲ. ಮತ್ತೊಮ್ಮೆ ಪಿನ್ ಬಂದಮೇಲೆ ನಮ್ಮದು ಪಿನ್ ಬಂದೈತ್ರಿ, ಇನ್ಮೇಲೆ ದುಡ್ಡು ಅಂತ ಹೇಳ್ತಾರೆ. ನಾವು ಅಡ್ವಾನ್ಸಾಗಿ ಹೇಳಕತ್ತೀವಿ. ನಮಗೆ ಬುದ್ಧಿ ಇಲ್ಲ ಅಂತೀರಿ, ಏನು ಮನಸ್ಸಿನಾಗ ಯಾವ್ದನ್ನೂ ಇಟ್ಕೊಳಕ್ಕೆ ಆಗಲ್ಲ ಅಂತೀರಿ. ಖುಷಿ ವಿಚಾರ ನಮಗೆ ಗೊತ್ತಿತ್ತು, ನಿಮಗೂ ಹೇಳ್ಬೇಕನ್ನೋದು ಅಷ್ಟೇ. ಈಕೆ ಇದು ರೀಕಿ ಫೋನ್ ಯಾವ ಹಡ್ಸಿ ಮಗ ಮಾಡಿದ್ವಿ. ನಮ್ಮ ಈಕಿ ಗೀಗಿ ಪದ ಹಾಡಾಕಿ ನಮ್ಮ ಮುಂದೆ ಹೇಳ್ತೇನೆ. ಈಕಿ ಗೀ ಅಂತ ಇಷ್ಟೊತ್ತನ ಎಲ್ಲ ಹೇಳಿದ್ದೆಲ್ಲ ಹಿಂದೆ ಗೀ ಅನ್ಕೋತ ಬಂದಾಳ. ಅದಕ್ಕೆ ಇಷ್ಟೆಲ್ಲ ಆಯ್ತು ನೋಡ್ರಿ. ಈಗೆಲ್ಲ ಏನಿಲ್ಲ, ಚಾನಲ್ ಮಾನಿಟೈಸ್ ಆಗಿ ಏನಂತ ಗೈಸ್, ಇನ್ನೊಂದೇನು ಗೊತ್ತೇನ್ರಿ, ಇವ್ರು ಇದಾರಲ್ಲ, ಇವರೇ ವಿಡಿಯೋ ಭಾಳ ಲಾಂಗ್ ಆಗ್ತದೆ. ಇವ್ರು ಇದಾರಲ್ರಿ, ಈಗ ಜನ ಎಲ್ಲ ಅಂತಾರೆ, ಇವಾಗ ಅಂದ್ರೆ ರಿಯಲ್ ಆಗಿ ನೋಡಿದವ್ರು ಹೇಳ್ತಾರೆ. ಅಷ್ಟು ಮಂದಿ, ಸಾಕಷ್ಟು ಮಂದಿನೂ ಹೇಳಿದಾರೆ, ಏನ ಅಣ್ಣ ಭಾಳ ಸಮಾಧಾನ ಕಾಡ್ತಾನ ವಿಡಿಯೋದಾಗ ನೋಡ್ರಿ, ಸಮಾಧಾನ ಭಾಳ ಅಂದ್ರೆ ಭಾಳ ಜನ ಕೇಳ್ತಾರೆ. ಸೊ ಆ್ಯಕ್ಚುಲಿ ಹೇಳ್ತೀನಿ ಮತ್ತೆ ಮಂದಿ ಹೇಳ್ಬೇಡ್ತಾರಲ್ಲ. ಬಟ್ ನಾ ಹಂಗಿಲ್ಲ, ರಿಯಲ್ ಆಗಿ ನೋಡಾಕೊಂಡು ಓಡಾಡನೇ ಇದ್ದೀನಿ, ವಿಡಿಯೋದಾಗ ಅಷ್ಟೇ ಓಡಾಡತ್ತೀನಿ. ಈ ಹುಡುಗ ಪಾಪ ಭಾಳ ಸಂಭಾಳತ್ತ, ಅಂದ್ರೆ ಜನ ನೋಡಿದಾರಂತೂ ಫುಲ್. ನೀವು ಡೈರೆಕ್ಟಾಗಿ ಬಂದು ಯಾರು ಸಬ್ಸ್ಕ್ರೈಬರ್ ಇವ್ರನ್ನ ಮೀಟ್ ಆದ್ರೆ ಇಷ್ಟು ಗಾಬರಿ ಆಗ್ತಿರಿ ನೀವು. ಒಂದಂತ ಸೈಲೆಂಟ್ ಹೋಗೋನೇ ಯಾರಿಲ್ಲ. ಅದೊಂದು ಟೈಟಲ್ ಕೊಟ್ಟಿವಿ, ಅದಕ್ಕೆ ಸೈಲೆಂಟ್ ಸಿಕ್ತು ಅಂತ ಹೇಳಿ. ಸೊ ಗೈಸ್, ನನ್ನ ನಿಜ ಸ್ವರೂಪ ಗೊತ್ತಿಲ್ಲ ರೀ, ಒಂದೇನು ಅನ್ನಿದೆ 2 ಮುಖಗಳೈತೆ ಅಂತೀವಿ. ಸೈಲೆಂಟ್ ವರ್ಸಸ್ ವೈಲೆಂಟ್, ಅರ್ಥ ಆಯ್ತಾ? ಆ್ಯಕ್ಚುಲಿ ನಾವು ಸೈಲೆಂಟ್ ಅದೀವಿ, ಹಂಗೇನಿಲ್ಲ, ಸುಮ್ಮನೆ ಜಾಕ್ ಮಾಡಿದೆ. ಬಟ್ ಸೈಲೆಂಟ್ ಅವ್ರಿಗೆ ಸೈಲೆಂಟ್, ವೈಲೆಂಟ್ ಅವ್ರಿಗೆ ವೈಲೆಂಟ್. ಓಕೆ, ಸೈಲೆಂಟ್ ಇದ್ದಾಗ ಭಾಳ ಡೇಂಜರ್ ಇರ್ತಾರೆ ಅಂತ ಅವರು. ಹೌದು ಸೈಲೆಂಟ್ ಇರೋರಿಗೆ ತಂಟಕ್ಕೆ ಯಾವತ್ತೂ ಹೋಗಬಾರ್ದು, ಸರಿ ಇರಲ್ಲ ಅವರು. ವೈಲೆಂಟ್ ಇರೋರಿಗೆ ಬಾಯಿಂದ ಒದಾಡ್ತಾರ ಕಡೆ, ಒಂದು ಕೊಟ್ರೆ ಕೊಯ್ ಅಂತ ಹೋಗ್ತಾರೆ. ಭಾಳ ಸ್ವಚ್ಛ ಇರ್ತೀವಿ ನಾವು. ಅಯ್ಯ ನೋಡಿ ಬಿಡೋಣ, ಭಾಳ ಸ್ವಚ್ಛ ಐತ್ರಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತು ಭಾಳ ಲಾಂಗ್ ಆಗ್ತೈತಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಏನಾರ ಹೇಳೋಣ. ನೆಕ್ಸ್ಟ್ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ, ಈ ನೆಕ್ಸ್ಟ್ ವಿಡಿಯೋದಾಗ ಇದು ಬರ್ತೈತಿ, ಏನು ವ್ಲಾಗ್ ಬರೋಂಗಿಲ್ಲ. ವ್ಲಾಗ್ ಅಂದ್ರೆ ಏನಾರ ವಿಶೇಷತೆ ಇದ್ರೆ ಮಾತ್ರ ಹೇಳ್ತೀವಿ ನಾವು ಈ ವ್ಲಾಗ್ ಒಳಗೆ, ಈ ಚಾನಲ್ ಒಳಗೆ. ಅದು ವಿಶೇಷ ಇದ್ದರೆ ಮಾತ್ರ, ಅಂದರೆ ಈ ಲವ್ ಸ್ಟೋರಿ ಆಗಲಿ, ಲೈಫ್ ಸ್ಟೋರಿ ಆಗಲಿ, ಇವು ಆ್ಯಡ್ ಸೆನ್ಸ್ ಪಿನ್ ಬರೋದಾಗಲಿ, ಇಂಥವೆಲ್ಲ ಮೇನ್ ವಿಷಯಗಳನ್ನ ಮಾತ್ರ ಈ ಚಾನಲ್ದಾಗ ಹೇಳ್ಕೊತಿರ್ತೀವಿ. ಏನೋ ಡೈಲಿ ವ್ಲಾಗ್, ಅಲ್ಲಿ ಹೋದಿವಿ ಇಲ್ಲಿ ಹೋದಿವಿ, ಇದನ್ನು ಮಾಡಿದೆ ಅದನ್ನು ಮಾಡಿದೆ, ಅದೆಲ್ಲ ಇನ್ನೊಂದು ಚಾನಲ್ದಾಗ ಬರ್ತಿರ್ತೈತಿ. ಕಪಲ್ಸ್ ವ್ಲಾಗ್ ಬೆಳಗಾವಿ ಅಂತ ಹೊಡೆದ್ರು ಬರ್ತೈತಿ, ಕಪಲ್ಸ್ ವ್ಲಾಗ್ ಬಿ ಅಂತ ಹೊಡೆದ್ರು ಬರ್ತೈತಿ. ಡಿಸ್ಕ್ರಿಪ್ಷನ್ದಾಗೂ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ಅದನ್ನೂ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಡೈಲಿ ವ್ಲಾಗ್ಸ್ನ ನೋಡ್ಬೋದು. ಅದ್ರಾಗೂ ಶಾರ್ಟ್ಸ್ನೂ ಬರ್ತಿರ್ತಾವೆ. ಇದ್ರಾಗ ಕಾಮಿಡಿ ಬರೀ ಶಾರ್ಟ್ಸ್ ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ನೋಡ್ರಿ, ಹೇಳಿ ಅದೇ ಥರ ನಾವು ಆದಷ್ಟು ಕಮೆಂಟ್ ಮಾಡಿರಿ ನಿಮ್ಗೆ ಇಷ್ಟ ಆಗಿದ್ದು ವಿಡಿಯೋಗಳು. ಓಕೆ, ಭಾಳ ಲಾಂಗ್ ಆಗ್ತೈತಿ. ನೆಕ್ಸ್ಟ್ ವಿಡಿಯೋ ಸಿಗುಣ್ರಿ. ಅಲ್ಲಿವರೆಗೂ ಎಲ್ಲರೂ ಬಾಯ್ ಬಾಯ್.